ನೀವು ಅಜಯ್ ಕುಮಾರ್ ಅವರ MLA ಎಲೆಕ್ಷನ್ನಲ್ಲಿ ಅವರು ವಿರುದ್ಧವಾಗಿ ನಾವು ಮಾಡೇ ಇಲ್ಲ ಅನ್ನೋದಾದರೂ ನೀವು ಬರ್ರಿ ಧರ್ಮಸ್ಥಳಕ್ಕೆ ಪ್ರಮಾಣ ಮಾಡಿರಿ. ಅವರು ಮಾಡ್ತಾರೆ, ನೀವು ಮಾಡಿ ಬನ್ನಿ. ಅಂಥದಕ್ಕಾದ್ರೂ ನೀವು ಬರಲ್ವಾ? ದಾವಣಗೆರೆ ಉತ್ತರ ಯಾರೋ ಒಬ್ಬರು ಮಹಾನುಭಾವರು 25,000 ಭಾರತೀಯ ಜನತಾ ಪಕ್ಷ ಲೋಕಸಭಾ ಎಲೆಕ್ಷನ್ನಲ್ಲಿ ಬಂದಿರತಕ್ಕಂಥ ಪ್ರಬುದ್ಧವಾದ ಮತದಾರರಿಂದ ಬಂದಿದೆ, ಹಾಗಾಗಿ ಉತ್ತರ ಕ್ಷೇತ್ರದಲ್ಲಿ ಲೀಡ್ ಆಯಿತು ಅಂತ ಹೇಳ್ತೀರಿ ಸ್ವಾಮಿ. ಯಾಕೆ ಸ್ವಾಮಿ ಪ್ರಬುದ್ಧ ಮತದಾರರು MLA ಎಲೆಕ್ಷನ್ನಲ್ಲಿ ಇರಲಿಲ್ವ ಆ ಉತ್ತರ ಕ್ಷೇತ್ರದಲ್ಲಿ? ಈಗಲೇ ನಿಮಗೆ ಪ್ರಬುದ್ಧ ಮತದಾರ ಬಂದ್ರ? ಆವತ್ತು ಇವತ್ತು ಪ್ರಬುದ್ಧ ಮತದಾರರು ಅವತ್ತೂ ಕೂಡ ಇದ್ದರು. ನಮ್ಮಲ್ಲಿರ್ತಕ್ಕಂಥ ಲೀಡ್ರುಗಳು ಅಲ್ಲಿ ಕೆಲಸ ಮಾಡ್ದೇ ನಾಗರಾಜ್ ಅವರ ಸೋಲಿಗೆ ಕಾರಣ ಆಯಿತು ಸ್ವಾಮಿ. 25,000 MP ಎಲೆಕ್ಷನಲ್ಲಿ ಲೀಡ್ ಬರುತ್ತೆ, MLA ಎಲೆಕ್ಷನ್ನಾಗ 20 ಲೀಡ್ ಸೋಲ್ತಾರೆ ಭಾರತೀಯ ಜನತಾ ಪಕ್ಷದ್ದು ಅಂದರೆ ಅದು ಇಲ್ಲೇ ನಮಗೆ ಗೊತ್ತಾಗುತ್ತೆ ಏನು ನೀವು ನಡೆದಿದೆ ಅಂತ. ನೀವು ಯಾಕೆ ಸ್ವಾಮಿ ಅವತ್ತು ಆ ಕೆಲಸ ಮಾಡಲಿಲ್ಲ? ಅವ್ರನ್ನ ನಾಗರಾಜ್ ಗೆಲ್ಸ ಅಂತ ಕೆಲಸ ಮಾಡಲಿಲ್ಲ, ಅಜಯ್ ಕುಮಾರ್ನ ಗೆಲ್ಸ ಅಂತ ಮಾಡಲಿಲ್ಲ. ದಯಮಾಡಿ ನಿಮ್ಮಲ್ಲೇ ಸಾಕಷ್ಟು ಉಳ್ಕೊಂಡು ಇಟ್ಕೊಂಡಿದ್ದು ಅದನ್ನು ಬೇರೆಯವರ ಮೇಲೆ ಪ್ರಯೋಗ ಮಾಡುವಂಥ ಪ್ರಯತ್ನ ಯಾವತ್ತೂ ನೀವು ಮಾಡಬೇಡಿ. ನೀವು ಎಲ್ಲ ಗೌರವಾನ್ವಿತ ಭಾರತೀಯ ಜನತಾ ಪಕ್ಷದ ಜಿಲ್ಲೆಯ ಲೀಡ್ರ್ ಇದ್ದೀರಿ. ಇನ್ನೊಬ್ಬ ಶಾಸಕರು ಮತ್ತು ಮಾಜಿ ಸಚಿವರು ಅಥವಾ ಯಾವುದೇ MLA ಕ್ಯಾಂಡಿಡೇಟ್ಗಳ ಮೇಲೆ ಆರೋಪ ಹೊರಿಸೋದಕ್ಕಿಂತ ಮುಂಚೆ 100 ಸಾರಿ ಯೋಚನೆ ಮಾಡಿ ಆರೋಪ ಹೊರಿಸಿ.